Namaskara, welcome back to my channel ವಿಜಯ್ ಸೌಂದರ್ಯ ವ್ಲಾಗ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಬ್ಯಾಕ್ ಗ್ರೌಂಡ್ ತುಂಬಾ ಡಿಸ್ಟರ್ಬಿಂಗ್ ಆಗಿತ್ತು. ಹೆಲಿಕಾಪ್ಟರ್ ಎಲ್ಲ ಓಡಾಡ್ತಿತ್ತು, ಹಾಗಾಗಿ ನಾನು ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಮಾತಾಡಿರೋದು ಅಷ್ಟು ಕ್ಲಾರಿಟಿ ಆಗಿಲ್ವಾ, ಹಾಗಾಗಿ ಅಷ್ಟೇ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಕಮಿಂಗ್ ಟು ಟುಡೇಸ್ ವ್ಲಾಗ್, ಲಾಸ್ಟ್ ವಿಡಿಯೋ ನೋಡಿದ್ರಿ, ನಾವು ಒಂದು ಮನೆ ನೋಡೋಕ್ಕೆ ಹೋಗಿದ್ವಿ, ಬೆಳಕಲ್ಲಿ ಹೇಗಿತ್ತು ಏನು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ನಾವು ನೈಟ್ ಹೋಗಿ ನೋಡಿದಾಗ ನನಗೆ ಓಕೆ ಅನ್ನಿಸ್ತು. ಮಾರ್ನಿಂಗು ಹೋಗಿ ನೋಡಿದೆ, ನನಗೆ ತುಂಬಾ ಇಷ್ಟ ಆಯಿತು. ಆ ಮನೆ ನೋಡಿದ ಫಸ್ಟ್ ಮನೆನೇ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಕೆಲವೊಂದು ನಾವು ನೋ ಬ್ರೋಕರೇಜಲ್ಲಿ ಹಾಗೆ ಗೊತ್ತಿರೋ ಅಂತಹ ಲೋಕಲ್ ಬ್ರೋಕರ್ಸ್ ಹತ್ರ ಕೆಲವೊಂದು ಫೋಟೋಸ್ ಎಲ್ಲ ನಮಗೆ ಶೇರ್ ಮಾಡಿದರು ಅವರು. ಆ್ಯಂಡ್ ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡಿದ್ವಿ. ಅವತ್ತು ಹೋಗಿ ನಾವು ನೋಡಬೇಕಾಗಿತ್ತು ಬೇರೆ ಮನೆಯೆಲ್ಲ. ಏನಾಯಿತು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಫಸ್ಟು ಆ ಫೋಟೋಸ್ ಎಲ್ಲ ಇದೆ, ಅದನ್ನೆಲ್ಲ ಆ್ಯಡ್ ಮಾಡಿ ಯಾವ ಏರಿಯಾಲಿತ್ತು, ಎಷ್ಟೆಲ್ಲ ರೆಂಟ್ ಇತ್ತು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ನಮಗೆ ಲೋಕಲ್ ಬ್ರೋಕರ್ ಕಡೆಯಿಂದ ಈ ಒಂದು ಫೋಟೋಸ್ ಬಂತು. ಫಸ್ಟು ಇದು ಬಂದ್ಬಿಟ್ಟು ಬಸವನಗರಲ್ಲಿರೋ ಅಂಥದ್ದು. HLಯಿಂದ ನಾವಿರೋ ಕೋಟ್ರಸ್ಗಿಂತ ಒಂದು 3-4 ಕಿಲೋಮೀಟರ್ಸ್ ಒಳಗಡೆ. ನಾನು ಅವ್ರ ಫೋಟೋಸ್ ನೋಡಿದೆ, ಓಕೆ ಅನಿಸ್ತು. ಹೋಗಿ ಒಂದ್ಸಲಿ ನೋಡ್ಕೊಂಬರೋಕ್ಕೂ ಮುಂಚೆ ಅವ್ರು ಕಾಲ್ ಮಾಡಿಬಿಟ್ಟು ಏನೆಲ್ಲ ಫೆಸಿಲಿಟೀಸ್ ಇದೆ, ಪಾರ್ಕಿಂಗ್ ಇದೆ, ಯಾಕಂದರೆ ಇವಾಗ ಕಾರ್ ಇದೆ, ನಮ್ಮದು 2 ಬೈಕ್ ಇದೆ, ಸೊ ಕಾರ್ ಪಾರ್ಕಿಂಗ್ ಎಲ್ಲ ಇರಬೇಕು. ಹಾಗೆ ಲಿಫ್ಟ್ ಇದೆಯಾ ಅಂತ ಕೇಳಿದೆ. ಅವ್ರು 4th ಫ್ಲೋರ್ ಅಂತ ಹೇಳಿದರು. ಲಿಫ್ಟ್ ಇದೆಯಾ ಅಂತ ಅಂದೆ. ಸೊ ಅವ್ರು ಲಿಫ್ಟ್ ಇಲ್ಲ ಮೇಡಮ್, ಸ್ಟೇರ್ಸ್ ಅಂತಂದರು. ಇದನ್ನು ನೋಡಿಕೊಂಡೆ ನಾನು ಬೇಡ ಅಂತ ಹೇಳ್ಬಿಟ್ಟೆ, ಯಾಕಂದರೆ ಎದುವಿರುತ್ತಾನೆ, ನಮ್ಮ ಅತ್ತೆನೂ ವಯಸ್ಸಾಯಿತು, ಹತ್ತಿ ಇಳಿಯೋಕ್ಕೆಲ್ಲ ಆಗ್ದಿರೋ ಕೆಲಸ ಬೇಡ ಅಂತ ಇದು ಫೋನಲ್ಲೇ ರಿಜೆಕ್ಟ್ ಮಾಡಿಬಿಟ್ಟೆ. ಬಟ್ ಬಸವನಗರ್ ಲೊಕ್ಯಾಲಿಟಿ ಚೆನ್ನಾಗಿದೆ. ಆ್ಯಂಡ್ ರೆಂಟ್ ಬಂದುಬಿಟ್ಟು ಇದು 2 BHK ಹೇಳಿದ್ದು. 2 BHKಗೆ 24,000 ಅಂತ ಅಂದರು. ನನಗೆ ತುಂಬಾ ಕಾಸ್ಟ್ಲಿ, ಲಿಫ್ಟ್ ಇಲ್ಲ, ಏನೂ ಇಲ್ಲ. 24,000 ಜಾಸ್ತಿ. ಫಸ್ಟ್ ಆಫ್ ಆಲ್ ನಂಗೆ ಲಿಫ್ಟ್ ಬೇಕಾಗಿತ್ತು. 4th ಫ್ಲೋರ್ ಆದರೂ ಓಕೆ, ಬಟ್ ಅಷ್ಟು ಸೇಫ್ಟಿ ಕೂಡ ಇಲ್ಲ ಅನಿಸ್ತು. ಬಟ್ ನೇಚರ್ ಎಲ್ಲ ಚೆನ್ನಾಗಿತ್ತು. ಫೋಟೋಲ್ಲಿ ನೀವು ನೋಡ್ಬೋದು, ಔಟ್ಸೈಡ್ ಎಲ್ಲ ಈ ಥರ ಇದೆ. ಆ್ಯಂಡ್ ಬಸವನಗರ್ ಸ್ವಲ್ಪ HLಗೆ ಹತ್ರ ಇದೆ, ಬಟ್ ಆದರೆ ಇದು ರಿಜೆಕ್ಟ್ ಆಯಿತು. ಆ್ಯಂಡ್ ಈ ಫೋಟೋಲ್ಲಿ ಹೆಲಿಕಾಪ್ಟರ್ ಕೂಡ ಕಾಣಿಸ್ತಾ ಇದೆ. ಚೆನ್ನಾಗಿತ್ತು, ಬಟ್ ಆದರೆ ನಮಗೆ ಇದು ವರ್ಕೌಟ್ ಆಗೋಲ್ಲ. ಸೇಫ್ಟಿ ಕೂಡ ಇಂಪಾರ್ಟೆಂಟು. ಔಟ್ಸೈಡ್ ಸೇಫ್ಟಿ ಗ್ರಿಲ್ಸ್ ಎಲ್ಲ ಏನೂ ಇಲ್ಲ. ಓಕೆ ಅಂದ್ಬಿಟ್ಟು ಇದು ರಿಜೆಕ್ಟ್ ಮಾಡಿಬಿಟ್ಟೆ. ನೆಕ್ಸ್ಟ್ ನಾನು ನೋ ಬ್ರೋಕರೇಜಲ್ಲಿ ಲಾಗಿನ್ ಆಗಿಬಿಟ್ಟು ಅಲ್ಲಿ ನಾನು ಒಬ್ಬರನ್ನ ಅಲಾಟ್ ಮಾಡಿದ್ರು ನಮಗೆ. ಸೊ ಅವ್ರ ಹತ್ರ ಕೆಲವೊಂದು ಫೋಟೋಸ್ ಎಲ್ಲ ಶೇರ್ ಮಾಡಿಕೊಂಡೆ. ಇವತ್ತು ನಾನು ಹೋಗಬೇಕಾಗಿತ್ತು, ಹೋಗಲಿಲ್ಲ. ಸೊ ಇದು ಬಂದ್ಬಿಟ್ಟು ಅಪಾರ್ಟ್ಮೆಂಟು. ಇದು ಬಂದ್ಬಿಟ್ಟು ವಿಜ್ಞಾನ್ ನಗರಲ್ಲಿರೋದು. ರೆಂಟ್ ಬಂದ್ಬಿಟ್ಟು 26,000 ಪ್ಲಸ್ 2,500 ರುಪೀಸ್ ಮೇಂಟೆನೆನ್ಸ್ ಚಾರ್ಜ್ ಅಂತೆ. ಬಟ್ ಫೋಟೋಸ್ ಎಲ್ಲ ಚೆನ್ನಾಗಿತ್ತು, ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಎಂಟ್ರೆನ್ಸ್ ಈ ಥರ ಇತ್ತು, ಒಳಗಡೆ ಹಾಲ್ ನೋಡ್ಬೋದು ನೀವು, ಈ ಥರ ಇತ್ತು. ಸ್ವಲ್ಪ ಹೊಸ ಬಿಲ್ಡಿಂಗೆ ಅಂತ ಅನ್ನಿಸ್ತು ನನಗೆ. ಮುಂಚೆ ಒಬ್ರು ಇದ್ರಂತೆ, ಇವಾಗ ನಾವು ಸೆಕೆಂಡು ಹೋಗ್ತಾ ಇರೋದು ಅಂತ ಅಂದರು. ಓಕೆ ಅನಿಸ್ತು. ಇನ್ನು ವಿಜ್ಞಾನ್ ನಗರ್ ಕೂಡ ಸ್ವಲ್ಪ ಹತ್ರನೇ, ಬಟ್ ಆದರೆ ನಮ್ಮ ಅತ್ತೆಗೆ ಸ್ವಲ್ಪ ಅಷ್ಟು ದೂರ ಹೋಗೋಕ್ಕೂ ಕಷ್ಟ ಆಗುತ್ತೆ ಅಂತ ಒಂದ್ಸಲಿ ಅನಿಸ್ತಿತ್ತು. HL ಅಲ್ಲೇ ನೋಡೋಣ, ಇಲ್ಲಿಂದ ನಮ್ಮ ಅತ್ತೆಗೂ ಆಫೀಸ್ಗೆ ಇಲ್ಲಿಗೆ ಒಂದು 2 ಕಿಲೋಮೀಟರ್ಸ್ ಸರೌಂಡಿಂಗ್ಸಲ್ಲೇ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಇದ್ರದ್ದು ಬೆಡ್ರೂಮ್ ಬಂದು ಸ್ವಲ್ಪ ಕಂಜೆಸ್ಟೆಡ್ ಆಗಿತ್ತು, ಬಟ್ ಸೇಫ್ಟಿ ವೈಸ್ ಚೆನ್ನಾಗಿತ್ತು. ಯುಟಿಲಿಟಿ, ಆಮೇಲೆ 2 ಬೆಡ್ರೂಮ್ಗೂ 2 ಬಾಲ್ಕನೀಸ್ ಇದೆಯಂತೆ. ಸೆಕ್ಯೂರಿಟಿ ವೈಸು ಚೆನ್ನಾಗಿತ್ತು. ಬಟ್ ಆದರೆ ಇದು ಕೂಡ ರಿಜೆಕ್ಟ್ ಆಯಿತು. ಯಾಕೆ ರಿಜೆಕ್ಟ್ ಮಾಡಿದೆ ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಸ್ಟೋರೇಜ್ ಸ್ವಲ್ಪ ಚಿಕ್ಕದು ಅನ್ನಿಸ್ತು, ಬೆಡ್ರೂಮ್ಸು ಸ್ವಲ್ಪ ಚಿಕ್ಕದು ಅನ್ನಿಸ್ತು, ಬಟ್ ಆ ಪ್ರೈಸ್ಗೆ ಓಕೆ ಅನ್ನಿಸ್ತು. ಆ್ಯಂಡ್ ಕಿಚನ್ ಕೂಡ ತುಂಬಾ ಕಂಜೆಸ್ಟೆಡ್ ಆಗಿತ್ತು, ನೀವು ನೋಡ್ಬೋದು. ಇವಾಗ ನಮ್ಮ HL ಇದೆಯಲ್ಲ, ಸೊ ಅಷ್ಟೇ ಇದೆ ಕಿಚನ್ನು, ಏನು ದೊಡ್ಡದು ಹೇಳ್ಕೊಡೋ ಥರ ಏನೂ ಇಲ್ಲ. ಸೊ ನನಗೆ ಓಕೆ, ಹೋಗಿ ನೋಡ್ಕೊಂಬರೋಣ ಅಂದ್ಬಿಟ್ಟು ನಾನು ವಿಶ್ ಲಿಸ್ಟ್ಗೆ ಹಾಕಿಟ್ಟಿದ್ದೆ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಮನೆ ಕೂಡ ತೋರಿಸ್ತೀನಿ. ತೋರಿಸೋದಕ್ಕೂ ಮುಂಚೆ TV ಯೂನಿಟ್ ಈ ಥರ ಇತ್ತು ಆ ಮನೆಯಲ್ಲಿ. ಈಗ ಬರೀ ನಾನು ಒಬ್ಬರದೇ ಯೋಚನೆ ಮಾಡೋದಲ್ಲ, ನಮ್ಮ ಮುದ್ದು ಮರಿ ಲಿಯೋದು ಕೂಡ ಯೋಚನೆ ಮಾಡಬೇಕು. ಸೊ ನಮ್ಮ ಅತ್ತೆದು ಯೋಚನೆ ಮಾಡಬೇಕು, ಲಿಯೋದು ಯೋಚನೆ ಮಾಡಬೇಕು, ಯದುವೀರ್ ಸೇಫ್ಟಿ ಕೂಡ ಯೋಚನೆ ಮಾಡಬೇಕು, ಆ್ಯಂಡ್ ರೂಪೇಶ್ ಪಾರ್ಕಿಂಗ್ ಯೋಚನೆ ಮಾಡಬೇಕು. ನಾನು ಹೇಗಿದ್ರು ಅಡ್ಜಸ್ಟ್ ಆಗಿಬಿಡ್ತೀನಿ, ಬಟ್ ನನಗೆ ಲೈಟ್ ಇರಬೇಕಷ್ಟೆ, ನನಗೆ ಬೆಳಕಿರಬೇಕು, ವೆಂಟಿಲೇಷನ್ ಚೆನ್ನಾಗಿರಬೇಕು. ಆ್ಯಂಡ್ ಟಾಯ್ಲೆಟ್ಸ್, ವಾಶ್ರೂಮ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಬ್ರೈಟಾಗೂ ಕೂಡ ಆಯಿತು, ವೆಂಟಿಲೇಷನ್ನು ಓಕೆ ಆಗಿತ್ತು. ಬಟ್ ಯಾಕೆ ರಿಜೆಕ್ಟ್ ಮಾಡಿದೆ ಅಂದ್ಬಿಟ್ಟು ನಾನು ಹೇಳ್ತೀನಿ, ವೆಯ್ಟ್ ಮಾಡಿ. ಅದಾದಮೇಲೆ ನೋ ಬ್ರೋಕರೇಜಲ್ಲೇ ಇನ್ನೊಂದು ಹೋಮು, ಇದು ಕೂಡ ಅಪಾರ್ಟ್ಮೆಂಟೇ. ಇದು ಬಂದ್ಬಿಟ್ಟು ಮಲ್ಲೇಶ್ ಪಾಳ್ಯ. ಇದು ಸ್ವಲ್ಪ ದೂರ ಆಗೋಯ್ತು.
ನೋಡೋಕ್ಕೆ ಚೆನ್ನಾಗಿತ್ತು, ವಿಶ್ ಲಿಸ್ಟ್ಗೆ ಹಾಕಿಟ್ಟಿದ್ದೆ. ಬಟ್ ಆದರೆ ಇದು ಕೂಡ ರಿಜೆಕ್ಟ್ ಆಯಿತು. ಯಾಕೆ ಅಂತ ಹೇಳ್ತೀನಿ. ಯಾವುದೇ ಮನೆ ನಾವು ಇಂಡೈರೆಕ್ಟಾಗಿ ಹೋಗಿ ನೋಡಿಲ್ಲ, ಫೋಟೋಸಲ್ಲಿ ನೋಡಿಬಿಟ್ಟೆ ನಾನು ರಿಜೆಕ್ಟ್ ಮಾಡಿಬಿಟ್ಟೆ. ಫೈನಲಲ್ಲಿ ಒಂದೇ ಸಿಕ್ತು. ಯಾವುದು ಅಂತ ಹೇಳ್ತೀನಿ. ನಾವು ನೋಡಿದ್ದು ಒಂದೇ ಮನೆ, ಫೈನಲ್ ಮಾಡಿದ್ದು ಒಂದೇ ಮನೆ. ಇದು ಬಂದ್ಬಿಟ್ಟು ಸ್ವಲ್ಪ ಸೊಂದಿ ಅನ್ನಿಸ್ತು, ವಾಸ್ತು ಪ್ರಕಾರ ಇಲ್ಲ ಅನ್ನಿಸ್ತು ನನಗೆ ಫೋಟೋಲ್ಲಿ ನೋಡಿದಾಗೆ. ಇದು ಕೂಡ ನಾನು ರಿಜೆಕ್ಟ್ ಮಾಡಿಬಿಟ್ಟೆ. ಬಟ್ ಈ ಮನೆಯಲ್ಲಿ ನನಗೆ ಕಿಚನ್ ಸ್ಪೆಷಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ವಾಶ್ರೂಮ್ಸ್ ಕಲರ್ ಕಾಂಬಿನೇಷನ್ಸ್ ಸೆಲೆಕ್ಟ್ ಮಾಡಿರೋದಾಗಲಿ ತುಂಬಾ ಬ್ರೈಟ್ ಆಗಿತ್ತು ಆ್ಯಂಡ್ ಎಲಿಗೆಂಟ್ ಆಗಿತ್ತು. ಬಟ್ ಏನಂದರೆ ಅವರು ಸ್ಪೇಸ್ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನಂತಾರೆ, ಹಾಲ್ ಅಷ್ಟು ಸ್ಪೇಷಿಯಸ್ ಆಗಿರಲಿಲ್ಲ. ಒಳಗಡೆ ಎಂಟ್ರ್ ಆಗಿದ ತಕ್ಷಣ ಇಷ್ಟು ಹಾಲು, ಒಂದು 8x8 ಹಾಲ್ ಇತ್ತು. ಅದಾದಮೇಲೆ ಕಿಚನ್ ಹಂಗೆ ಡೈರೆಕ್ಟು. ಸೊ ಆ ಥರ ಡೈರೆಕ್ಟ್ ಕಿಚನ್ ಇರಬಾರ್ದು ಮನೆಗೆ. ಸೊ ಇದು ಕೂಡ ರಿಜೆಕ್ಟ್ ಮಾಡಿದೆ ನಾನು. ಆ್ಯಂಡ್ ಕಿಚನ್ ತೋರಿಸ್ತೀನಿ ನಿಮಗೆ. ಕಿಚನ್ ತೋರಿಸೋದಕ್ಕೂ ಮುಂಚೆ ಬೆಡ್ರೂಮ್ನ ತೋರಿಸ್ತೀನಿ. ಬೆಡ್ರೂಮ್ ಈಸ್ ಆಲ್ಸೋ ನೈಸ್. ಒಂದು ಕಾಟ್ ಹಾಕ್ಬೋದು, ಬಟ್ ಇದರಲ್ಲೂ ಕೂಡ ಸ್ಟೋರೇಜ್ ಅಷ್ಟು ಇಲ್ಲ. ಒಂದು 5 ಫೀಟ್ ಅಷ್ಟು ಲೆಂತಾಗಿ ಸ್ಲೈಡಿಂಗ್ ಡೋರ್ಸ್ನ ಇಟ್ಟಿದ್ರು. ಬಟ್ ಚೆನ್ನಾಗಿತ್ತು. ಇದಕ್ಕೆ ಲಿಫ್ಟ್ ಇತ್ತಂತೆ. ಇದ್ರದ್ದು ರೆಂಟ್ ಬಂದ್ಬಿಟ್ಟು 21,000, ಹಾಗೆ ಮೇಂಟೆನೆನ್ಸು 1,700 ರುಪೀಸು. ಮೇಂಟೆನೆನ್ಸ್ ಅನ್ನೋದು ಆ ಬಿಲ್ಡಿಂಗ್ ಮೇಲೆ ಹೋಗುತ್ತೆ. ಇದು ಬಂದ್ಬಿಟ್ಟು ಹೊಸ ಬಿಲ್ಡಿಂಗಿನ ಯಾರೂ ಮೂವ್ ಆಗಿರಲಿಲ್ಲ, 3rd ಫ್ಲೋರಲ್ಲಿದೆ ಅಂತ ಅಂದರು. ಇದು ಹೋಗಿ ನೋಡೋಣ ಅಂತ ಅಂದ್ಕೊಂಡು ವಿಶ್ ಲಿಸ್ಟ್ಗೆ ಹಾಕಿಟ್ಟಿದ್ದೆ. ಬಟ್ ಹೋಗೋಣ ಅಂತ ಅಂದ್ಕೊಂಡು ಇನ್ನೊಂದು ಹಾಫ್ ಆನ್ ಅವರಲ್ಲಿ ಓಡಬೇಕು ಅಂದಾಗ ನಾನು ಕ್ಯಾನ್ಸಲ್ ಮಾಡಿದೆ. ಆ್ಯಂಡ್ ಯುಟಿಲಿಟಿ ಕೂಡ ಈ ಥರ ಇತ್ತು ಚಿಕ್ಕದಾಗೆ. ಒಂದು ನಮ್ಮದು ಡಿಶ್ ವಾಷರ್ ಇಟ್ಟರೆ, ವಾಷಿಂಗ್ ಮಿಷಿನ್ ಇಡೋಕ್ಕಾಗಲ್ಲ, ವಾಷಿಂಗ್ ಮಿಷಿನ್ ಇಡ್ಬೋದಷ್ಟೇ, ಇಲ್ಲಾಂದರೆ ಡಿಶ್ ವಾಷರ್ ಇಡ್ಬೋದಷ್ಟೇ. ಗ್ರಿಲ್ಸು, ಸೇಫ್ಟಿ ಗ್ರಿಲ್ಸು ಎಲ್ಲ ಕೂಡ ಓಕೆ, ಚೆನ್ನಾಗಿತ್ತು. ಆ್ಯಂಡ್ ಸ್ಪೆಷಲಿ ನಿಮಗೆ ಕಿಚನ್ನ ತೋರಿಸ್ತೀನಿ ನೋಡಿ. ಈ ಥರ ಇತ್ತು ಕಿಚನ್. ನನಗಿಷ್ಟ ಆಯಿತು, ಕಲರ್ ಕಾಂಬಿನೇಷನ್ಸ್ ಇಷ್ಟ ಆಯಿತು. ಬಟ್ ಚಿಕ್ಕದು, ದಟ್ಸ್ ಓಕೆ. ಕಲರ್ ಕಾಂಬಿನೇಷನ್ಸ್ ನಂಗೆ ತುಂಬಾ ಇಷ್ಟ ಆಯಿತು. ಸ್ಟೋರೇಜ್ ಯೂನಿಟ್ಸ್ ಆಗಲಿ ಎಲ್ಲ ಚೆನ್ನಾಗಿತ್ತು. ಯಾಕೆ ನಾವು ಕ್ಯಾನ್ಸಲ್ ಮಾಡಿದ್ವಿ ಅಂದರೆ, ಇದು ನೋಡೋಕ್ಕೂ ಮುಂಚೆ ಫಸ್ಟ್ ಮನೆಗೆ ನಾವು ನಿನ್ನೆ ನೈಟ್ ಹೋಗಿ ನೋಡ್ಕೊಬಂದಿದ್ವಲ್ಲ, ಆ ಮನೆಗೆ ಹೋಗಿದ್ದು. ಆ ಮನೆಯಲ್ಲಿ ನೋಡಿಕೊಂಡು ಆಮೇಲೆ ಇವ್ರು ಟೈಮಿಂಗ್ಸ್ ಕೊಟ್ಟಿದ್ರು, ಆ ಟೈಮಿಂಗ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಮನೆಗೆ ಹೋದ್ಮೇಲೆ ಅಲ್ಲಿ ಏನಂತಾರೆ, ವೆಂಟಿಲೇಷನು, ಮನೆ ವಾಸ್ತು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ರೂಪೇಶ್ಗೆ ಕಾಲ್ ಮಾಡಿದೆ, ನನಗಿದೇ ಇಷ್ಟ ಆಯಿತು ರೂಪೇಶ್ ಅಂತ ಹೇಳಿದೆ. ಅವ್ರು ಹೇಳಿದ್ರು, ನಿನ್ಗೆ ಓಕೆ ಆದರೆ ನನಗೆ ಓಕೆ, ಫೈನಲ್ ಮಾಡಿಬಿಡು ಅಂತ. ಇವ್ರು ಬಂದ್ಬಿಟ್ಟು ಕ್ಲೈಂಟ್ ಕೆನಡಾಲಿರೋದು. ಅವ್ರನ್ನ ಎಂಕ್ವೈರಿ ಮಾಡಿದಾಗ ನಮಗೆ ಲೀಸ್ಗೆ ಬೇಕಿತ್ತು ಅಂತ ಹೇಳಿದ್ವಿ. ಸೊ ಅವರು ಲೀಸ್ಗಿಲ್ಲ, ನಮ್ಮದು ರೆಂಟ್ ಕೊಡಬೇಕು, ನಮ್ಮ ಕಮಿಟ್ಮೆಂಟ್ಸ್ ಇದೆ ಅಂತ ಅವ್ರು ಹೇಳಿದ್ರು. ಸೊ ನಾವೊಂದು 25 ಲ್ಯಾಕ್ವರೆಗೂ ಲೀಸ್ಗೆ ನೋಡೋಣ ಅಂತ ಅವ್ರ ಹತ್ರ ಮಾತಾಡಿದೆ. ಬಟ್ ಅವರು ಅಕ್ಸೆಪ್ಟ್ ಮಾಡಿಲ್ಲ. ರೆಂಟ್ ನೋಡಿ ಅಂತ ಅಂದು, ಇರೋದ್ರಲ್ಲಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ರೆಂಟ್ಗೆ ನೋಡೋಣ ಅಂತ ಅಂದರು. ಸರಿ ಓಕೆ ಅಂದ್ಬಿಟ್ಟು ನಾನು ಇದೇ ಫೈನಲ್ ಮಾಡಿಬಿಟ್ಟೆ. ಸೊ ರೆಂಟ್ ಎಷ್ಟು ಏನು ಅಂದ್ಬಿಟ್ಟು ನಾನು ಹೋಮ್ ಟೂರ್ ಮಾಡಿದಾಗ ಕಂಪ್ಲೀಟಾಗಿ ಹೇಳ್ತೀನಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಓನರ್ ಅವ್ರಿಗೋಸ್ಕರ ಕಟ್ಕೊಂಡಿದ್ದು, ಬಟ್ ಆದರೆ ಅವರು ಕೆನಡಾಗೆ ಮೂವ್ ಆದ್ರಲ್ವ, ಹಾಗಾಗಿ ರೆಂಟ್ಗೆ ಕೊಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಫೈನಲಿ ಈ ಮನೇನ ನಾವು ಫೈನಲ್ ಮಾಡಿದ್ವಿ. ತುಂಬಾ ಸ್ಪೇಷಿಯಸ್ ಆಗಿದೆ. ಬೆಡ್ರೂಮ್ಸ್ ಎಲ್ಲ ಎಷ್ಟೆಷ್ಟು ದೊಡ್ಡದಾಗಿದೆ ಗೊತ್ತಾ. ಇದು ಸ್ವಲ್ಪ ನಾನು ಆಲ್ಟ್ರೇಷನ್, ಪೇಂಟಿಂಗ್ ಎಲ್ಲ ಚೇಂಜ್ ಮಾಡಿದಾಗ ನನಗೊಂದು ಐಡಿಯಾ ಇದೆ. ಸೊ ನಾನು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ, ಸೊ ಮನೆ ಹೇಗೆ ನಾನು ಕನ್ವರ್ಟ್ ಮಾಡ್ಬೋದು, ಹೇಗೆ ನಾನು ಮೇಕ್ ಓವರ್ ಮಾಡ್ಬೋದು ಅನ್ನೋದೆಲ್ಲ ನನಗೆ ಐಡಿಯಾ ಇರೋದ್ರಿಂದ ಸ್ವಲ್ಪ ಇದು ಒಂದು 8-9 ಇಯರ್ಸ್ ಆಗಿರ್ಬೋದು ಮನೆ ಕಟ್ಟಿ. ಸೊ ಈ ಥರ ಮನೇನ ನಾನು ಹೇಗೆ ಮೇಕ್ ಓವರ್ ಮಾಡ್ಬೋದು ಅನ್ನೋದು ಐಡಿಯಾ ಆಯಿತು. ಕಬೋರ್ಡ್ಸು, ಕ್ಯಾಬಿನೆಟ್ಸು, ವಾಸ್ತು ಮೇನ್. ಬಿಕಾಸ್ ಬ್ಯಾಂಗ್ಳೂರಲ್ಲಿ ವಾಸ್ತು ಮನೆಗಳು ಸಿಗೋದು ತುಂಬಾ ಕಷ್ಟ. ಅಂಥದ್ರಲ್ಲೂ ಸಿಕ್ಕಿದಾಗ ನಾವು ಬಿಡಬಾರ್ದು. ಆ್ಯಂಡ್ ನನಗೇನು ಅನ್ನಿಸ್ತು ಗೊತ್ತಾ, ಇಷ್ಟು ಬೇಗ ಸಿಗುತ್ತೆ ಅಂತ ನಾನು ಖಂಡಿತ ಕನಸಲ್ಲೂ ಅಂದ್ಕೊಂಡಿಲ್ಲ ನಾನು. ಬಟ್ ಆದರೆ ಏನೋ ದೇವ್ರು ನನಗೆ ಯಾವತ್ತೂ ನನ್ನ ಕೈ ಬಿಡಲ್ಲ. ಬಿಕಾಸ್ ನಾನು ಯಾರಿಗೂ ಮೋಸ ಮಾಡಿಲ್ಲ, ಎಲ್ರಿಗೂ ಒಳ್ಳೇದಾಗಲಿ ಅಂದ್ಕೊಳ್ತೀನಿ. ಖಂಡಿತ ದೇವ್ರು ನನಗೆ ಒಳ್ಳೇದು ಮಾಡ್ತಾನೆ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ನೋಡಿ, ಫಸ್ಟ್ ಮನೆ ನೋಡಿದ್ದು ಇದೇ ಫೈನಲ್ ಮಾಡಿಬಿಟ್ಟೆ. ಆ್ಯಂಡ್ ನಮ್ಮ ಬಜೆಟಲ್ಲಿ ಬಂತು. ನಾನು ಅಂದ್ಕೊಂಡಿದ್ದು ಇವಾಗಲಿಂದ ನೋಡಿದ್ರೆ ಅಟ್ಲೀಸ್ಟ್ ಒಂದು 6 ಮಂತ್ಸ್ ಒಳಗಡೆ ಚೆನ್ನಾಗಿರೋ ಮನೆ ಸಿಗುತ್ತೆ. ಯಾಕಂದರೆ ನನಗೆ ವಾಸ್ತು ಬೇಕಾಗಿರೋದ್ರಿಂದ, ವಾಸ್ತು ತುಂಬಾ ಕಷ್ಟ ಬ್ಯಾಂಗ್ಳೂರಲ್ಲಿ ಸಿಗೋದು. ಒಂದು 6 ಮಂತ್ಸ್ ಆಗ್ಬೋದೇನೋ ಅಂತ ನಾನು ನಮ್ಮ ಅತ್ತೆ ಹತ್ರ ಮಾತಾಡಿ ಇವಾಗಿಂದನೇ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿ 2 ಡೇಸಲ್ಲೇ ಈ ಮನೆ ಸಿಗೋದು. ನೆಕ್ಸ್ಟ್ ಡೇನೇ ಹೋಗಿ ಇದನ್ನು ಫೈನಲ್ ಮಾಡೋದು. ಆ್ಯಂಡ್ ಇದೆಲ್ಲ ಒಂಥರ ಮಿರಾಕಲ್ ಥರನೇ ಆಗೋಯ್ತು. ನಮ್ಮ ಚಿಕ್ಕಮ್ಮ ಹಾಗೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಅದೇ ಹೇಳ್ತಾಯಿದ್ರು, ಸೌಂದರ್ಯ ನೀನು ಲಕ್ಕಿ ಬಿಡು, ನಿಜವಾಗ್ಲೂ ಇಂಥ ಮನೆ ಇಷ್ಟು ಬೇಗ ಸಿಗೋದು, ನೀನು ಅಂದ್ಕೊಂಡಿದ್ದ ತಕ್ಷಣ ಸಿಗೋದು ಅದೆಲ್ಲ ಅಂತ. ನಮ್ಮಮ್ಮನೂ ಆಶ್ಚರ್ಯಪಟ್ಟರು. ಎಲ್ಲ ದೇವರ ಕೃಪೆ ಆ್ಯಂಡ್ ಎಲ್ಲ ನಿಮ್ಮ ಬ್ಲೆಸ್ಸಿಂಗ್ಸ್. ಸೊ ಖಂಡಿತ ಬ್ಲೆಸ್ ಮಾಡಿ. ಸೊ ಇದು ಫೈನಲ್
ಮಾಡಾಯಿತು, ಎಷ್ಟಕ್ಕೆ ಫೈನಲ್ ಆಯಿತು, ಅಡ್ವಾನ್ಸ್ ಎಷ್ಟು, ಏನು ಎತ್ತಾಕತೆ ಅನ್ನೋದೆಲ್ಲ ನಾನು ಮುಂದೆ ಬರೋ ಅಂಥ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಕ್ಲೈಂಟ್ ಬಂದ್ಬಿಟ್ಟು ಓನರ್ ಬಂದ್ಬಿಟ್ಟು ಕೆನಡಾಲಿರೋದ್ರಿಂದ ಅವರೇ ನಮಗೆ ಪೇಂಟು ಏನಾದ್ರು ಚೇಂಜಸ್ ಎಲ್ಲ ಮಾಡಿಸ್ಕೋಬೇಕಾಗಿದ್ರೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇದನ್ನೆಲ್ಲ ಮೇಕ್ ಓವರ್ ನಾನೇ ಮಾಡಿಸ್ತಾ ಇದ್ದೀನಿ. ಸೊ ಇವಾಗ ಫಸ್ಟ್ ಹೇಗಿತ್ತು, ಅದಾದಮೇಲೆ ಹೇಗೆ ಕನ್ವರ್ಟ್ ಮಾಡಿದ್ದೀವಿ ಅಂದ್ಬಿಟ್ಟೆಲ್ಲ ನಾನು ಮುಂದಿನ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಎಷ್ಟೊಂದು ಜನ ಹೇಳಿದರು ಆಯಿತಾ ನನಗೆ ಬ್ಯಾಂಗ್ಳೂರಲ್ಲಿ ಮನೆ ಹುಡ್ಕೋದು ಅಷ್ಟು ಸುಲಭ ಅಲ್ಲ ಅಂತ. ಅದನ್ನೇ ನಾನು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ ಇವಾಗಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು 6 ಮಂತ್ಸಲ್ಲಿ ನನಗೆ ಮನೆ ಸಿಗ್ಬೋದೇನೋ ಅಂದ್ಬಿಟ್ಟು ನಾನು ಹುಡ್ಕೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದು. ಬಟ್ ಗಾಡ್ ಗ್ರೇಸ್ ಚೆನ್ನಾಗಿರೋದು ಸಿಕ್ತು. ನಿಮಗೆಲ್ಲ ಇಷ್ಟ ಆಯಿತಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ರೆಡಿ ನಾವು ಶಿಫ್ಟ್ ಆಗಿದ್ದೀವಿ, ಶಿಫ್ಟ್ ಆಗಿರೋ ಪೂಜೆದು ಎಲ್ಲ ನಾನು ವಿಡಿಯೋ ಹಾಕಿದ್ದೆ. ಅದಕ್ಕೆ ಎಷ್ಟೊಂದು ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ ಓನಾ, ರೆಂಟಾ, ಲೀಸಾ ಅಂತೆಲ್ಲ ಹಾಕ್ತಾ ಇದ್ದೀರಾ. ಸೊ ಖಂಡಿತ ನಾನು ಒಂದು ಸೀರೀಸಲ್ಲಿ ವಿಡಿಯೋ ಪ್ರಕಾರ ಮೇಕ್ ಓವರು, ಪೇಂಟಿಂಗು, ಆಮೇಲೆ ನಾವು ಪೂಜೆ ಮಾಡಿಸಿದ್ದು, ಎಂಟ್ರ್ ಆಗಿದ್ದು ಎಲ್ಲ ಒಂದು ವೀಡಿಯೋಸ್ ಮಾಡಿ ಹಾಕೋಣ ಅಂತ ಇದ್ದೀನಿ. ಅದಕ್ಕಾಗಿ ನಾನು ಕಾಮೆಂಟ್ಸಲ್ಲೆಲ್ಲ ನಾನು ನಿಮಗೆ ರಿಪ್ಲೈ ಮಾಡ್ತಾಯಿಲ್ಲ. ಖಂಡಿತ ಬೇಜಾರು ಮಾಡ್ಕೋಬೇಡಿ, ನಾನು ನಿಮಗೆ ಹರ್ಟ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ. ಬಟ್ ಏನು ಮಾಡೋದು, ಸೊ ನನಗೂ ಆಸೆ ಅಲ್ವಾ. ಸೊ ಎಲ್ಲ ಒಂದು ಸೀರೀಸಲ್ಲೂ ಹೋಗಬೇಕು. ನಾನು ಒಂದು 10 ವರ್ಷ ಮುಂದೆ ಹೋದ್ಮೇಲೆ ಹಿಂದೆ ತಿರುವಾಗಿ ನೋಡಿದ್ರೆ ಈ ಚಾಪ್ಟರ್ಸ್ ಎಲ್ಲ ಇರಬೇಕು ನನ್ನ ಲೈಫಲ್ಲಿ. ಇದಿದ್ದು ಫಸ್ಟ್ ಫೈನಲ್ ಮಾಡಿದೆ, ಇದು ಪೇಂಟಿಂಗ್ ಆಯಿತು, ಇದೆಲ್ಲ ಆಯಿತು ಅಂತ. ಹಾಗಾಗಿ ಅಷ್ಟೇ. ಆ್ಯಂಡ್ ನಿಮ್ಗೆ ಇಷ್ಟ ಆಯಿತಾ ಈ ಮನೆ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ಮನೆ ಬಂದ್ಬಿಟ್ಟು ಫಸ್ಟ್ ಫ್ಲೋರಲ್ಲಿರೋದು. ತುಂಬಾ ಫುಲ್ಲು ಸೇಫ್ಟಿ ಇದೆ, ಎಲ್ಲ ಬಾಲ್ಕನಿಗೂ ಸೇಫ್ಟಿ ಗ್ರಿಲ್ಸ್ ಇರೋದು. ಆ್ಯಂಡ್ ಮೇನ್ ಎಂಟ್ರೆನ್ಸ್ ಆಗಿದ ತಕ್ಷಣ ಪ್ಯಾಸೇಜ್ ಹತ್ರನೂ ಸೇಫ್ಟಿ ಗ್ರಿಲ್ಸ್ ಇದೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಪಾರ್ಕಿಂಗು ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ವಾಟರು ಅಷ್ಟೇ ಕಾವೇರಿ ಇದೆ, CMC ಇದೆ. ಈ ಥರ ಯಾವುದೇ ತೊಂದರೆ ಇಲ್ಲ. ನನಗೆ ಬೇಕಾಗಿರೋವಂಥ ಚೆಕ್ ಲಿಸ್ಟಲ್ಲಿ ಎಲ್ಲ ಇತ್ತು. ಆ್ಯಂಡ್ ಸ್ಪೆಷಲಿ ದೇವ್ರ ಮನೆ ಇದು ಸ್ವಲ್ಪ ಏನಂತಾರೆ ಒಂದೇ ಫೋಟೋ ಇಡೋ ಥರ ಇತ್ತು. ಸೊ ಇದನ್ನು ಹೇಗೆ ಮೇಕ್ ಓವರ್ ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡಿದ್ದೀನಿ. ಮುಂದೆ ಬರೋ ಅಂಥ ವೀಡಿಯೋಸಲ್ಲಿ ನಾನು ನಿಮಗೆ ಹೇಳ್ತೀನಿ. ನನಗೆ ಇವರು ಓನರ್ ರಿಕ್ವೆಸ್ಟ್ ಮಾಡಿದ್ದು ನೇಲ್ಸ್ ಮಾತ್ರ ಹೊಡಿಬೇಡಿ ಅಂತ. ಸೊ ಅದನ್ನು ನಾನು ಮೈಂಡಲ್ಲಿ ಇಟ್ಕೊಂಡು ನೇಲ್ಸ್ ಹೊಡಿದಿರಾನೆ ಹೇಗೆಲ್ಲ ಮೇಕ್ ಓವರ್ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ತಿಳಿಸ್ತೀನಿ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಕಂಪ್ಲೀಟ್ ವಿಡಿಯೋ ಹಾಗೆ ಹೋಮ್ ಟೂರ್ಗೆಲ್ಲ ವೆಯ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್.